ಅಭಿಮಾನ್ ಬಳಸಿ ಬೆಳೆದ ಸಸ್ಯಗಳು ನಿಜವಾಗಿಯೂ ಚೆನ್ನಾಗಿ ಬೆಳೆದಿವೆ. FL77 ಸಿಂಪಡಿಸಿದ ನಂತರ ಹೂಗಳು ಕಾಯಿಗಳಾಗಿ ಬೆಳೆಯಲು ಪ್ರಾರಂಭಿಸಿದವು ಮತ್ತು ಇಳುವರಿ ಅತ್ಯುತ್ತಮವಾಗಿದೆ. ಇದರಿಂದಾಗಿ ನಮಗೆ ನಿರೀಕ್ಷೆಗಿಂತ ಸುಮಾರು 2 ತಿಂಗಳು ಮುಂಚಿತವಾಗಿ ಉತ್ತಮ ಇಳುವರಿ ಸಿಕ್ಕಿತು. ಈಗ ನಾವು ಎರಡನೇ ಕೊಯ್ಲು ಪ್ರಾರಂಭಿಸಿದ್ದೇವೆ. ಮೊದಲ ಕೊಯ್ಲಿನ ಸಮಯದಲ್ಲಿ ನಮಗೆ ಸುಮಾರು 70 ಕೆಜಿ ಸಿಕ್ಕಿತು ಮತ್ತು ಈಗ ನಾವು ಎರಡನೇ ಸುತ್ತನ್ನು ಪ್ರಾರಂಭಿಸಿದ್ದೇವೆ. ನಿನ್ನೆ ನಾವು ಸುಮಾರು 30 ಕೆಜಿ ಕೊಯ್ಲು ಮಾಡಿದ್ದೇವೆ. ಮೊದಲ ಬಾರಿಗೆ ಹೋಲಿಸಿದರೆ ಫಲಿತಾಂಶಗಳು ತುಂಬಾ ಉತ್ತಮವಾಗಿವೆ. ನಮಸ್ಕಾರ ಸರ್, ನನ್ನ ಹೆಸರು ರಾಜ್ಕುಮಾರ್ ಮತ್ತು ನಾನು ಕೃಷ್ಣಗಿರಿ ಜಿಲ್ಲೆಯ ಕೆಂಗಲೇರಿ ಪಂಚಾಯತ್ನವನು. ನಾನು ತಿರುಪ್ಪೂರು ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ನಾವು ಕೃಷಿಯಲ್ಲಿಯೂ ತೊಡಗಿರುವುದರಿಂದ ನಾವು ಮೊದಲ ಬಾರಿಗೆ ಮೆಣಸಿನಕಾಯಿ ಬೆಳೆಯಲು ನಿರ್ಧರಿಸಿದೆ. ನಾವು APKS ಉತ್ಪನ್ನಗಳನ್ನು ಯೂಟ್ಯೂಬ್ ಚಾನೆಲ್ ಮೂಲಕ ನೋಡಿದ್ದೇವೆ. ಅವು ನಿಜವಾದ ಉತ್ಪನ್ನಗಳಂತೆ ಕಾಣುತ್ತಿದ್ದವು. ಆದ್ದರಿಂದ ನಾವು ಅವುಗಳನ್ನು ಬಳಸಲು ನಿರ್ಧರಿಸಿದೆವು. ನಮ್ಮ ಬೆಳೆಗಳಿಗೆ ಉತ್ಪನ್ನವನ್ನು ಬಳಸಿದ ನಂತರ ನಾವು ಮೊದಲ ಬಾರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದ್ದೇವೆ. ಎರಡನೇ ಬಾರಿ ಅದನ್ನು ಬಳಸುವ ಮೊದಲು ನನಗೆ ಕೆಲವು ಅನುಮಾನಗಳಿದ್ದವು. ಅದನ್ನು ತಂಡವು ಸ್ಪಷ್ಟವಾಗಿ ವಿವರಿಸಿ ಪರಿಹರಿಸಿತು. ಅದರ ನಂತರ ನಮಗೆ ಮತ್ತೆ ಉತ್ತಮ ಇಳುವರಿ ಸಿಕ್ಕಿತು. ಬೆಳೆ ಸಾಮಾನ್ಯಕ್ಕಿಂತ ಸುಮಾರು 2 ತಿಂಗಳು ಮುಂಚಿತವಾಗಿ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸಿತು. ಇದು ನಿಜವಾಗಿಯೂ ಚೆನ್ನಾಗಿ ಕೆಲಸ ಮಾಡುತ್ತಿರುವಂತೆ ತೋರುತ್ತಿರುವುದರಿಂದ ನಾವು ಅದನ್ನು ಬಳಸುವುದನ್ನು ಮುಂದುವರಿಸುತ್ತೇವೆ. ಇಲ್ಲಿಯವರೆಗೆ ಯಾವುದೇ ರೋಗಗಳಿಲ್ಲ ಮತ್ತು ಅದು ಹೀಗೆಯೇ ಮುಂದುವರಿದರೆ ನಾವು ಅದನ್ನು ನಿಯಮಿತವಾಗಿ ಬಳಸುವುದನ್ನು ಮುಂದುವರಿಸುತ್ತೇವೆ. ಆರಂಭದಲ್ಲಿ ನಾವು ಭೂಮಿಯನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದಾಗ ನಾವು ಗೊಬ್ಬರವನ್ನು ಹಾಕಿದ್ದೇವೆ, ಸರಿಯಾದ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಸಸಿಗಳನ್ನು ನೆಡುವ ಮೊದಲು ಪ್ಲಾಸ್ಟಿಕ್ ಹಾಳೆಗಳನ್ನು ಹಾಕಿದ್ದೇವೆ. 60 ದಿನಗಳಲ್ಲಿ ನಮ್ಮ ಹೊಲವು ಕೊಯ್ಲಿಗೆ ಸಿದ್ಧವಾಗಿತ್ತು. ಕಳೆ ತೆಗೆಯಲು ಕಾರ್ಮಿಕರ ಕೊರತೆ ಇರುವುದರಿಂದ ಕಳೆ ತೆಗೆಯಲು ಯಂತ್ರವನ್ನು ಬಳಸಲು ನಾವು ಸಾಲುಗಳ ನಡುವೆ ಸರಿಯಾದ ಅಂತರವನ್ನು ಬಿಟ್ಟಿದ್ದೇವೆ. ಈ ಅಂತರ ಮತ್ತು ಉತ್ತಮ ಕ್ಷೇತ್ರ ನಿರ್ವಹಣೆಯಿಂದಾಗಿ ಸಸ್ಯಗಳು ಚೆನ್ನಾಗಿ ಬೆಳೆದು ಚೆನ್ನಾಗಿ ಇಳುವರಿ ನೀಡಿವೆ. ನೆಟ್ಟ 30 ದಿನಗಳ ನಂತರ ನಾವು ಅಭಿಮಾನನ್ನು ಬಳಸಿದ್ದೇವೆ ಮತ್ತು ಅದರ ನಂತರ ಸಸ್ಯಗಳು ತುಂಬಾ ಚೆನ್ನಾಗಿ ಬೆಳೆದವು. ನಂತರ ನಾವು FL77 ಸಿಂಪಡಿಸಿದೆವು. ಇದು ಹಣ್ಣುಗಳು ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡಿತು ಮತ್ತು ಇಳುವರಿಯನ್ನು ಸುಧಾರಿಸಿತು. ನಾವು FL77 ಅನ್ನು ಮಜ್ಜಿಗೆ, ನಿಂಬೆ ಮತ್ತು ಸ್ವಲ್ಪ ತಂಬಾಕಿನೊಂದಿಗೆ ಬೆರೆಸಿ 2 ದಿನಗಳವರೆಗೆ ಬಿಟ್ಟು ನಂತರ ಸಿಂಪಡಿಸಿದೆವು. ಅದು ಸಹ ಚೆನ್ನಾಗಿ ಕೆಲಸ ಮಾಡಿತು. ಒಟ್ಟಾರೆಯಾಗಿ ಫಲಿತಾಂಶಗಳು ತುಂಬಾ ಉತ್ತಮವಾಗಿವೆ ಮತ್ತು ನಾವು ಹೀಗೆಯೇ ಮುಂದುವರಿದರೆ ಪ್ರತಿ ಬಾರಿಯೂ ನಮಗೆ ಉತ್ತಮ ಇಳುವರಿ ಸಿಗುತ್ತದೆ ಎಂಬ ಬಲವಾದ ವಿಶ್ವಾಸ ನಮಗಿದೆ. ನಾನು ಹೇಳಿದಂತೆ ಮೊದಲ ಕೊಯ್ಲಿನ ಸಮಯದಲ್ಲಿ ನಮಗೆ 70 ಕೆಜಿ ಸಿಕ್ಕಿತು ಮತ್ತು ಈಗ ನಾವು ಎರಡನೇ ಕೊಯ್ಲು ಪ್ರಾರಂಭಿಸಿದ್ದೇವೆ. ನಾವು ನಿನ್ನೆ 30 ಕೆಜಿ ಕೊಯ್ಲು ಮಾಡಿದ್ದೇವೆ.